ಇಲ್ಲೆಲ್ಲ ಫುಲ್ಲು ಕಪಲ್ಸ್ ಅಂದಿರೋದ್ರಿಂದ ಈ ಪಾರ್ಕ್ ಒಳಗೆ ಏನೇನಿದೆ ಏನೇನಿಲ್ಲ ಅಂತ ನೋಡೋಣ. ಪಾರ್ಕ್ ಒಳಗೆ ಕರಡಿ ಇದೆ, ಮತ್ತು ಕ್ಯಾಮ್ರಾ ತಗೊಂಡು ಬಂದಿದ್ದೀವಿ ಅಂದರೆ ನೋಡಿ ಇದೆ. ಕ್ಯಾಮ್ರಾ ಹ್ಯಾಂಡಲ್ ಮಾಡೋದಕ್ಕೆ ಮೂವರೆಗೂ ಬರ್ತಿಲ್ಲ ಅಷ್ಟು. ಸೊ ನಮಸ್ತೆ ಕರ್ನಾಟಕ, ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತ ನಿಮಗೆ ತಮ್ಲೈನಲ್ಲಿ ನೋಡಿದ ಕೂಡಲೇ ಗೊತ್ತಾಗಿರುತ್ತೆ. ಹೌದು, ನಾವು ಇವತ್ತು ಆನಗೋಡು ಪಾರ್ಕಲ್ಲಿದ್ದೀವಿ. ಯಾಕೆ ಬಂದಿದ್ದೀವಿ ಅಂತ ಕೂಡ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ಯಾಕೆ ಅಂದರೆ ಫೋಟೋಶೂಟ್ಗೋಸ್ಕರ. ಈಗ ಫೋಟೋಶೂಟ್ ಅದೇ ಒಂದು ರೌಂಡ್ ಮುಗಿದೋಯ್ತು. ಈ ಪಾರ್ಕ್ ಒಳಗೆ ಏನೇನಿದೆ ಏನೇನಿಲ್ಲ ಅಂತ ನೋಡೋಣ. ಪಾರ್ಕ್ ಒಳಗೆ ಕರಡಿ ಇದೆ, ಮತ್ತು ಜಿಂಕೆಗಳಿದ್ದಾವೆ, ಅದ್ರ ಜೊತೆಗೆ ನವಿಲುಗಳು, ಪಕ್ಷಿಗಳು ಸಹ ಎಲ್ಲ ತುಂಬ ಇದ್ದಾವೆ. ಅವನ್ನೆಲ್ಲ ನೋಡ್ಕೊಂಡು ಬರೋಣಂತೆ. ಅದಕ್ಕೂ ಮುಂಚೆ ಫೋಟೋಶೂಟಿಗೆ ನಾವು ಯಾವ ಕ್ಯಾಮ್ರಾ ತೊಗೊಂಡು ಬಂದಿದ್ದೀವಿ ಅಂದರೆ ಕ್ಯಾನಾನ್ ತೊಗೊಂಡು ಬಂದಿದ್ದೀವಿ ಸದ್ಯಕ್ಕೆ. ಅಂದರೆ ಒಂದು ರೌಂಡು ಫೋಟೋಶೂಟ್ ಮುಗೀತು. ಈಗ ಅಂದರೆ ಇಲ್ಲಿ ತುಂಬ ಸ್ಕೂಲ್ ಹುಡುಗರು ಅವರೆಲ್ಲ ಬಂದಿದ್ದಾರೆ. ಅಂದರೆ ತುಂಬ ಸ್ಕೂಲ್ ಹುಡುಗರು ಅವರೆಲ್ಲ ಬಂದಿದ್ದಾರೆ ಪಿಕ್ನಿಕ್ ಥರ. ಸೊ ದಾವಣಗೆರೆ ಸುತ್ತಮುತ್ತ ಇರೋರಿಗೆ ಇದೊಂದು ಒಳ್ಳೆ ಪಿಕ್ನಿಕ್ ಸ್ಪಾಟ್ ಆಗುತ್ತೆ ಅಂತ. ಇದು ಆಲ್ಮೋಸ್ಟ್ ದಾವಣಗೆರೆ ಸುತ್ತಮುತ್ತಲವ್ರಿಗೆ ಗೊತ್ತಿರುತ್ತೆ. ಅದನ್ನ ದಾವಣಗೆರೆ ಸುತ್ತಮುತ್ತ ಇರೋರು ಬಿಟ್ಟು ಈ ಪ್ಲೇಸ್ ಎಲ್ಲಪ್ಪ ಬರುತ್ತೆ ಅಂದರೆ, ಸೊ ದಾವಣಗೆರೆಯಿಂದ ಒಂದು 20 ಕಿಲೋಮೀಟ್ರ್ ದೂರದಲ್ಲಿ ಆನಗೋಡು ಅಂತ ಒಂದು ಊರಿದೆ. ಸೊ ಅಲ್ಲಿರೋದು ಇದು ಪಾರ್ಕು. ಫೋಟೋಶೂಟಿಗೆ ಅಂತ ಆಗಲಿ, ಒನ್ ಡೇ ಪಿಕ್ನಿಕ್ ಥರ ಬರೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಇದು. ಸಖತ್ತಾಗಂತೂ ಇದೆ. ಫುಲ್ ಗ್ರೀನ್, ಫುಲ್ ಹಸಿರು ತುಂಬಿಕೊಂಡಿದೆ. ಅದ್ರ ಜೊತೆಗೆ ತುಂಬ ಚೆನ್ನಾಗಿದೆ. ಒಂದು ಸತಿ ಏನಾದರೂ ಫೋಟೋಶೂಟ್ಗೆ ಹೋಗಬೇಕು, ಇಲ್ಲ ಒಂದೇ ಟ್ರಿಪ್ ಥರ ಹೋಗಿ ಬರಬೇಕು ಅಂತ ಅಂದರೆ ಇದೊಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಸೊ ಈಗ ಫೋಟೋಶೂಟ್ ನಡೀತಿದೆ. ಸೊ ಪದೇ ಇದೇನು ಡ್ರೆಸ್ ಚೇಂಜ್ ಆಗ್ತಿದೆ ಅಂತ ನೋಡಿದರೆ ನೀವು ಬೇರೆ ಡ್ರೆಸ್ ಹಾಕ್ಕೊಂಡು ಫೋಟೋಶೂಟ್ ಮಾಡಿಸ್ಕೊತಿರೋದ್ರಿಂದ ಬೇರೆ ಡ್ರೆಸ್ ಹಾಕ್ಕೊಂಡು ಬಂದಿದ್ದೀವಿ ಅಷ್ಟೇ. ಈಗ ಅಲ್ಲಿ ಫೋಟೋಶೂಟ್ ನಡೀತಾ ಇದೆ. ನೋಡಿ ಅಲ್ಲಿ ಹಿಂದೆ ಕಾಣ್ತಿದ್ದಾರೆ. ಸೊ ಈಗ ಇಲ್ಲಿ ಬೇರೆ ಏನೇನಿದ್ದಾವೆ ಅಂತ ನೋಡ್ಕೊಂಡು ಬರೋಣ ಹೋಗಿ ಬಂದು. ಪಾರ್ಕ್ ಅದು ಕರಡಿ ಇದೆ, ಏನೇನಿದ್ದಾವೆ ಮತ್ತು ಬೇರೆ ಏನೇನಿದ್ದಾವೆ ಅಂತ ನೋಡ್ಕೊಂಬರೋಣ. ಇಲ್ಲೆಲ್ಲ ಫುಲ್ಲು ಕಪಲ್ಸ್ ಅಂದಿರೋದ್ರಿಂದ ಪಾಪ ಅವರು ಕೂಡ ಡಿಸ್ಟರ್ಬ್ ಆಗುತ್ತೆ. ಹಂಗಾಗಿ ನಾನು ಬೇರೆ ಕಡೆ ಬರ್ತಾ ಇದ್ದೀನಿ. ನೋಡಿ ಫೋಟೋ ಶೂಟ್ ಮಾಡ್ತಾವ್ರೆ. ಈಗ ನಾನೊಂದೆರಡು ಫೋಟೋ ತಗೊಂಡು ಬರಬೇಕು. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಈಗ ಫೋಟೋಶೂಟ್ ಎಲ್ಲ ಮುಗೀತು ಅಂದರೆ ಸ್ವಲ್ಪ ಮುಗೀತು. ಇನ್ನೂ ಕೂಡ ಹೊರಗಡೆ ಹೋಗಿಬಿಟ್ಟು ಬೇರೆ ಹತ್ರ ಹೋಗಿ ನೋಡೋಣ ಅಂತ. ಸೊ ನಾವು ಕ್ಯಾಮ್ರಾ ತಗೊಂಡು ಬಂದಿದ್ದೀವಿ ಅಂದರೆ ನೋಡಿ ಇದೆ ಕೆನಾನ್ ಅಂತ. ಸೊ ಅಷ್ಟು ನನಗೂ ಕೂಡ ಕ್ಯಾಮ್ರಾ ಹ್ಯಾಂಡಲ್ ಮಾಡೋದಕ್ಕೆ ಮೂವರೆಗೂ ಬರ್ತಿಲ್ಲ ಅಷ್ಟು. ಅಲ್ಲಿ ನೋಡಿ, ಅಲ್ಲಿ ಸ್ಕೂಲ್ ಹುಡುಗರೆಲ್ಲ ಬಂದಿದ್ದಾರೆ ಗ್ರೂಪಾಗಿ. ಡಿಸೆಂಬರ್ ತಿಂಗಳಲ್ಲಿ ಸ್ಕೂಲ್ ಗ್ರೂಪ್ಗಳು ತುಂಬ ಜಾಸ್ತಿ ಬರ್ತವೆ ಇಲ್ಲಿ. ಅದನ್ನು ಬಿಟ್ಟರೆ ಇಲ್ಲಿ ಕರಡಿ ಕೂಡ ಇದೆ. ಬನ್ನಿ ಆ ಕರಡಿ ತೋರಿಸ್ಕೊಂಡು ಬರ್ತೀನಿ ನಿಮಗೆ. 2 ಕರಡಿ ಇದ್ದಾವೆ. ಕರಡಿ, ಜಿಂಕೆ ಇದ್ದಾವೆ, ಕರಡಿ ಇದ್ದಾವೆ, ನವಿಲಿದ್ದಾವೆ, ಮತ್ತು ಗಿಳಿಗಳಿದ್ದಾವೆ. ಮತ್ತು ಬೇರೆ ಏನೇನಿದಾವೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ನಾವು ಸ್ಕೂಲಲ್ಲಿದ್ದಾಗ 5-6ನೇ ಕ್ಲಾಸ್ ಇದ್ದಾಗೆ ಬಂದಿದ್ದು. ಅದಾದಮೇಲಿಂದ ಇವಾಗಲೇ ಬರ್ತಿರೋದು. ಸೊ ಬನ್ನಿ ತೋರಿಸ್ತೀವಿ ಈಗ. ಅದು ಸುಮ್ಮನೆ ಪ್ರದಕ್ಷಿಣೆ ಆಗ್ತಾಯಿದೆ. ಸುಮ್ಮನೆ ರೌಂಡ್ ಹೊಡಿತೈತಿ ಒಳಗಡೆ. ಒಟ್ಟು 2 ಇದ್ದಾವೆ. ಇನ್ನೊಂದು ಅದ್ರ ಒಳಗಡೆ ಬನ್ನಿ ತೋರಿಸ್ತೀನಿ.
ಅದು ಏನೋ ಕೊಡ್ತಾರ ಅಂತ ಫುಲ್ ಇದು ಮಾಡ್ತೈತಿ ನೋಡಿ. ಅಲ್ಲಿ ಸ್ಕೂಲ್ ಹುಡ್ರ ಗ್ರೂಪ್ ಇದೆ. ಜಿಂಕೆಗಳು ಅದಾವೆ ಅಂತ ಹೇಳಿದ್ವಲ್ಲ, ಎಲ್ಲ ಆ ಕಡೆ ದೂರ ಹೋಗಿದ್ದಾವೆ. ಇಲ್ಲಿ ತುಂಬ ಒಂದು 4-5 ಇದಾವೆ ಅಷ್ಟೇ, ದೂರ ಇದ್ದಾವೆ. ನಿಮ್ಗೆ ಕಾಣ್ತಾವೋ ಇಲ್ಲೋ ಗೊತ್ತಿಲ್ಲ, ಎಲ್ಲ ಒಂದೇ ಹತ್ರ ಆ ಕಡೆ ಇದ್ದಾವೆ. ಒಂದು 4-5 ಮಾತ್ರ ಏನಾದರೂ ಕೊಡ್ತಾರೆ ಅಂತ ಇಲ್ಲಿ ತುದಿಗೆ ಬಂದಿದ್ದಾವೆ. ಇಲ್ಲೊಂದಿದೆ, ಈಗ ತೋರಿಸ್ತೀನಿ ನೋಡಿ ನಿಮಗೆ. ತುಂಬ ಇದ್ದಾವೆ, ಒಂದು 100 ಮೇಲಿದ್ದಾವೆ ಇಲ್ಲಿ ಜಿಂಕೆ. ಆದರೆ ಎಲ್ಲ ಆ ಕಡೆ ದೂರ ಇದ್ದಾವೆ, ಯಾವ ಕೂಡ ಇತ್ತಾಗ ಹತ್ರಕ್ಕೆ ಬಂದಿಲ್ಲ. ಅಲ್ಲಿ ದೂರದಲ್ಲಿ ಇದ್ದಾವೆ ನೋಡಿ, ಹುಲ್ಲು ಹಾಕಿದ್ದಾರೆ. ಸೊ ಈ ಜಿಂಕೆ ಹೆಸರು ಬಂದು ಇವಕ್ಕೆ ಚುಕ್ಕಿ ಜಿಂಕೆ ಅಂತಾರಂತೆ. ಅಂದರೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಚುಕ್ಕಿ ಜಿಂಕೆ ಅಂತ. ಇಲ್ಲಿ ಮುಂದೆ ಗಿಳಿ ಇದ್ದಾವೆ, ಬೇರೆ ಬೇರೆ ಜಾತಿಯ ತುಂಬ ಗಿಳಿಗಳಿದ್ದಾವೆ. ಈಗ ನನಗಂತೂ ಹೆಸರುಗಳು ಗೊತ್ತಿಲ್ಲ, ಒಟ್ಟು ಎಲ್ಲ ಎಲ್ಲವಕ್ಕೂ ಗಿಳಿ ಅನ್ಬೇಕಷ್ಟೇ. ಬನ್ನಿ ಈಗ ತೋರಿಸ್ಕೊಂಡು ಬರ್ತೀನಿ. ಸೊ ಅವ್ನು ನೋಡ್ಕೊಂಡು ಬರೋಣಂತೆ. ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಗಿಳಿ ಇದ್ದಾವೆ, ತುಂಬ ಇದ್ದಾವೆ. ಇವಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿದೆ, ಓದ್ಕೊಳ್ಳೋಂಗಿದ್ರೆ ಬೇಕಾದ್ರೆ ನೀವು ಓದ್ಕೊಳ್ಳಿ. ನಿಮಗೆ ಕಾಣ್ತಾವೋ ಇಲ್ಲೋ ಗೊತ್ತಿಲ್ಲ, ಯಾಕೆಂದರೆ ಅವು ಒಳಗಿದ್ದಾವೆ. ಸೊ ಚಿಕ್ಕ ಚಿಕ್ಕವು ಗುಬ್ಬಿ ಮರಿ ಥರ ಇದ್ದಾವೆ. ಇಲ್ಲಿ ದೊಡ್ಡ ಇದ್ದಾವೆ ಗಿಳಿ. ಸೊ ಇವಕ್ಕೆ ಗಿಳಿ ಅನ್ಬೋದು ನೋಡಿ. ಅವಕ್ಕೆ ಗಿಳಿ ಅನ್ನೋಕ್ಕೆ ಬರಲ್ಲ ಮೋಸ್ಟ್ಲಿ, ಯಾವ ಪಕ್ಷಿ ಚಿಕ್ಕ ಇರಬೇಕು. ಬಟ್ ಹಸಿರು ಇದ್ದಾವೆ, ಹಸಿರು ಕಲರೇ, ಆದರೆ ಅವು ಗಿಳಿ ಅಲ್ಲ ಅನಿಸುತ್ತೆ, ತುಂಬ ಚಿಕ್ಕ. ಮಕ್ಕಳು ಆಡೋದಕ್ಕೆ ಮಾತ್ರ ಇಲ್ಲಿ ತುಂಬ ಚೆನ್ನಾಗಿದೆ. ಹಂಗಾಗಿನೇ ಇಲ್ಲಿ ಬರೀ ಸ್ಕೂಲ್ ಸ್ಟೂಡೆಂಟ್ಸ್ನ ತುಂಬ ಜನ ಬರ್ತಾರೆ. ಆ್ಯಕ್ಚುಲಿ ನಾವು ಎಂಟ್ರೆನ್ಸ್ ಇದೆ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಆದರೆ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ನಮಗೆ ಎಂಟ್ರೆನ್ಸ್ ಬೇರೆ ಕಡೆ ಇದೆ ಅಂತ. ಯಾಕಂದರೆ ನಾನು ತುಂಬ ಚಿಕ್ಕಂದ್ರಲ್ಲಿ ಅಂದರೆ 5ನೇ ಕ್ಲಾಸ್ 6ನೇ ಕ್ಲಾಸ್ ಇದ್ದಾಗ ಬಂದಿದ್ದು ಇಲ್ಲಿಗೆ. ಹಂಗಾಗಿ ನನಗೆ ಕೂಡ ಎಂಟ್ರೆನ್ಸ್ ಇದೆ ಅಂತ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ. ಆಮೇಲೆ ಇದೆಲ್ಲ ಆದಮೇಲೆ ಅಲ್ಲಿ ಮುಂದೆ ಸ್ವಲ್ಪ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ಮೇಲೆ ಇನ್ನೊಂದು ಎಂಟ್ರೆನ್ಸ್ ಇದೆ. ಸೊ ಆ ಕಡೆ ಮಾಡಿದ್ದಾರೆ ಇವಾಗ. NH-48 ಏನು ಹೈವೇ ಇದೆ ಅಲ್ಲ, ಈ ಹೈವೇ ದೊಡ್ಡದು ಮಾಡಿರೋದ್ರಿಂದ ಗೇಟ್ನ ಆ ಕಡೆ ಶಿಫ್ಟ್ ಮಾಡಿದಾರಂತೆ. ಟೋಟಲಾಗಿ ನಾವು ಫೋಟೋ ಶೂಟಿಗೆ ತಂದಿರೋ ಶರ್ಟ್ಗಳು ನೋಡ್ತೀರಾ ನೀವು, ತೋರಿಸ್ತೀನಿ ಬನ್ನಿ. 1 2 3 ಸೊ ಹಾಕ್ಕೊಂಡಿರೋ ಒಂದು 3-4 ಟೋಟಲ್ ಒಂದು 7-8 ಬಟ್ಟೆ ತಗೊಂಡ್ಬಂದಿದ್ದಾರೆ. ಅಂತೂ ಕೊನೆಗೂ ಫೋಟೋ ಶೂಟ್ ಮುಗೀತು ಅಲ್ವಾ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.